ಹೆಬ್ಬಾಳದಲ್ಲಿ ನಸುಕಿನ ಜಾವ 2 ಗಂಟೆ ಅಷ್ಟೊತ್ತಿಗೆ ಸರಣಿ ಅಪಘಾತ ಸಂಭವಿಸಿದೆ. ಇದರ ಪರಿಣಾಮ ಓರ್ವನ ಸಾವಾಗಿದ್ರೆ ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ಅಪಘಾತಕ್ಕೆ ಕಾರಣ ಏನು, ಹೇಗಿದೆ ಅಲ್ಲಿನ ರಸ್ತೆಯ ಪರಿಸ್ಥಿತಿ ಎಲ್ಲವನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. 12 ಚಕ್ರದ ಲಾರಿ, ಕಸದ ಲಾರಿ ಹಾಗೂ ಕಾರಿನ ನಡುವೆ ಆಗಿರುವಂತಹ ಸರಣಿ ಅಪಘಾತ ಇದು. ಕಸದ ಲಾರಿಗೆ ಡಿಕ್ಕಿ ಹೊಡೆದಿದೆ 12 ಚಕ್ರದ ಲಾರಿ. ನಿಂತಿದ್ದ ಲಾರಿಗೆ ಕಸದ ಲಾರಿ ಚಾಲಕ ಫಯಾಜ್ ಅಹಮದ್ ಸಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಾಗಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ರೆ 12 ಚಕ್ರದ ಲಾರಿಯಲ್ಲಿ ಕಲ್ಲಿನ ಬ್ಲಾಕ್ಗಳನ್ನು ಸಾಗಾಟ ಮಾಡಲಾಗಿತ್ತು. ಅದೆಲ್ಲವೂ ಉರುಳಿದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಟ್ರಕ್ಗೆ ಪಲ್ಟಿ ಹೊಡಿತು. ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಬರೋ ಮಾರ್ಗದಲ್ಲಿ ಈ ದುರಂತ ಸಂಭವಿಸಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆಗಿರುವಂತಹ ಅಪಘಾತ ಇದು. ಅಪಘಾತದ ತೀವ್ರತೆಗೆ ವಾಹನಗಳು ನಜ್ಜುಗುಜ್ಜಾಗಿದೆ. ವಾಹನಗಳನ್ನು ಸಂಚಾರಿ ಪೊಲೀಸರು ಬಂದರು, ತೆರವುಗೊಳಿಸಿದ್ರು. ಬಟ್ ರಾತ್ರಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಮುಂಭಾಗ ಏನಿದೆ, ಲಾರಿ ಮುಂಭಾಗ ಏನು ಉಳಿದೇ ಇಲ್ಲ. ಕಾರು ಕೂಡ ಅಷ್ಟೇ ತೀವ್ರ ಸ್ವರೂಪದ ಡ್ಯಾಮೇಜ್ ಆಗಿದೆ. ಯಮಸ್ವರೂಪಿಯಾಗಿದೆ 12 ಚಕ್ರದ ಲಾರಿ. ಇಲ್ಲಿ ಅಹಮದ್ ಅನ್ನುವಂತಹ ಮತ್ತೊಂದು ಕಸದ ಲಾರಿ ಚಾಲಕನಿಗೆ ಏನೋ ತಿಳಿದು ಬರ್ತಾ ಇದೆ. ಅದನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮೇಲ್ನೋಟಕ್ಕೆ ಇದು ವಿಪರೀತ ವೇಗದಲ್ಲಿ ಈ ಲಾರಿ ಇದ್ದಿದ್ದು ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಹೆಬ್ಬಾಳ ಫ್ಲೈಓವರ್ ಮೇಲೆ ಸರಣಿ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಒಂದು, ಈ ಹೆವಿ ವೆಹಿಕಲ್ಸ್ಗೆ ಬೆಳಗ್ಗೆ 6 ಗಂಟೆ ಆದ ನಂತರ ಎಂಟ್ರಿ ಇರಲ್ಲ. ಸೊ ಅದಕ್ಕೆ ಮುಂಚೆ ತಲುಪಬೇಕಾದ ಜಾಗಕ್ಕೆ ತಲುಪಬೇಕು ಅಂತ ವಿಪರೀತ ಸ್ಪೀಡಲ್ಲಿ ಇರ್ತಾರೆ. ಮತ್ತು ರಾತ್ರಿ ಟೈಮು ನಿದ್ರೆಗೆಟ್ಟಿರ್ತಾರೆ, ನಿದ್ರೆ ಮಂಪರ್ನಲ್ಲಿರ್ತಾರೆ. ಆಲ್ಮೋಸ್ಟ್ ಆಕ್ಸಿಡೆಂಟ್ಸ್ ನಾವು ಯಾವಾಗಲೂ ಹೇಳ್ದಂಗೆ ನಸುಕಿನ ಜಾವದಲ್ಲೇ ಆಗೋದು ಅನಾಹುತಗಳು. ಬಟ್ ಫ್ಲೈಓವರ್ ಮೇಲೆ ಲೈಟ್ ಇರಲಿಲ್ಲ ಅಂತ ಏನಿಲ್ಲ. ಆದರೆ ಒಂದೇ ಎಂಟ್ರಿ ಇರೋದು ಏರ್ಪೋರ್ಟ್ನಿಂದ ಹೆಬ್ಬಾಳ ಫ್ಲೈಓವರ್ ಜಾಗದಲ್ಲಿ. ಸೊ ಅಲ್ಲಿ ಸ್ಟ್ರೈಟ್ ಇದ್ದಿದ್ದರಿಂದ ಸ್ಪೀಡಾಗಿ ಹೋಗ್ಬಿಡೋಣ, ಓವರ್ಟೇಕ್ ಮಾಡೋಣ ಅನ್ನೋ ಭರದಲ್ಲಿ ಈ ಅಪಘಾತ ಆಯಿತು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಅವನಿಗೆ ಕಂಟ್ರೋಲ್ ಆಗಿಲ್ಲ. ಅದು ಆ ಲಾರಿಗೆ ಹೊಡೆದು ಕಲ್ಲು ಆ ಕಡೆ ಬಿದ್ದ ಮೇಲೆ ಫುಲ್ಲು ಸೆಂಟ್ರಲ್ಲಿ ಇದ್ದಿದ್ದು ಲಾರಿ ಮತ್ತೆ ಫುಲ್ ಲೆಫ್ಟಿಗೆ ಬಂದು ನನ್ನ ಕಾರಿಗೆ ಹೊಡಿತು. ನನ್ನ ಕಾರಿಗೆ ಹೊಡೆದ್ಮೇಲೆ ನನ್ನ ಕಾರ್ ಹೋಗಿ ಫ್ಲೈಓವರ್ ಮೇಲೆ ನಿಂತ್ಕೋತು ಅರ್ಧ ಗಾಡಿ, ಕಲ್ಲೆಲ್ಲ ಬಿತ್ತು. ಬಟ್ ಆ ಟಿಪ್ ಈ BBMP ಲಾರಿ ಇತ್ತಲ್ಲ, ಅದು ಲಾರಿ ಫುಲ್ ಒಂದು ರೌಂಡ್ ಹೊಡೆದೇ ಅಲ್ಲಿ ಕೆಳಗೆ ಕೆಲಸ ಮಾಡ್ತಿದ್ದವನ ಮೇಲೆ ಲಾರಿ ಬಿದ್ದೋಗಿತ್ತು. ಅದು ಅವ್ನ ಡ್ರೈವರ್ ಅಂತೆ ಕೆಲಸ, ಅವನ ಮೇಲೆ ಲಾರಿ ಬಿದ್ದೋಗಿರೋದು. ಅವನು ಅಲ್ಲೇ ಡೆತ್ ಆಗಿದ್ದಾನೆ. ಲಾರಿ ಡ್ರೈವರ್ಗೆ, ಅದು ಕಲ್ಲಿನ ಲಾರಿ ಡ್ರೈವರ್ಗೆ ಸ್ವಲ್ಪ ಮೂಗೇಟಾಗಿದೆ. ನನ್ನ ಗಾರಿಲಿರೋರ್ಗೆ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿ ಆರಾಮಾಗಿದ್ದಾರೆ. ಹಾಂ, ಪ್ಯಾಸೆಂಜರ್ ಇದ್ದರು, ಯಾರಿಗೂ ಏನೂ ಆಗಿಲ್ಲ. ಹಾಂ, ನನ್ನ ಒಂದು ಫ್ಯಾಮಿಲಿ ಇತ್ತು, ಗಂಡ ಹೆಂಡತಿ 2 ಮಕ್ಕಳಿದ್ರು. ನಾನು ಇಳಿದು ಬಂದು ಡಿಕ್ಕಿ ಓಪನ್ ಮಾಡಿ ಎಲ್ಲರೂ ಹೊರಗೆ ಕರ್ಕೊಂಡೆ. ಆಮೇಲೆ ಅಷ್ಟಮೇಲೆ ಎಲ್ಲ ಜನ ಬಂದರು. ಎಲ್ಲ ಕಾರ್ಲಿದ್ದವರೆಲ್ಲ ಆರಾಮಾಗಿದ್ದಾರೆ. ಡ್ರೈವರಿಗೆ, ಲಾರಿ ಡ್ರೈವರ್ಗೆ ಆ ಡ್ರೈವರ್ ಒಬ್ಬ ಸ್ಪಾಟ್ ಆಗಿದ್ದಾನೆ. ಕಲ್ಲಿನ ಲಾರಿ ಡ್ರೈವರ್ ಮಾತ್ರ ಲಾರಿ ಡ್ರೈವರು ಸ್ಪಾಟ್ ಆಗಿರೋದು. ಕಲ್ಲಿನ ಲಾರಿ ಡ್ರೈವರು ಅವನಿಗೆ ಸ್ವಲ್ಪ ಕಾಲು ಹತ್ರ ಏಟಾಗಿದೆ, ಬಿಟ್ಟರೆ ಏನಾಗಿಲ್ಲ. ಅವನು ಕಲ್ಲಿನ ಲಾರಿ ಡ್ರೈವರ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅದು ಕಂಟ್ರೋಲ್ ಆಗಿಲ್ಲ ಸರ್. ಕಲ್ಲು ಎಲ್ಲಿ ರೋಡ್ ಮೇಲೆ ದೊಡ್ಡ ದೊಡ್ಡ ಕಲ್ಲು ಅಂತ? ಹಾಂ, ಅದು ಇದ್ರ ಕಲ್ಲು, ಏನದು ಗ್ರಾನೈಟ್ ಕಲ್ಲು ಥರ ಬರ್ತದ ದೊಡ್ಡ ದೊಡ್ಡದು, ಅದು ಏರಿರೋದು. ಮಕ್ಕಳು ಎಷ್ಟು ಏಜು ಗಾಡಿದವರು? ಚಿಕ್ಕವರು ಸರ್, ಒಂದು 8 ವರ್ಷ 9 ವರ್ಷ 10 ವರ್ಷ ಮಕ್ಕಳು ಇರ್ಬೋದು. ಹಾಂ, ಕಿರ್ಚ್ಕೊಂಡಿದ್ರು. ಬಟ್ ಸೊ ಕ್ಯಾಬ್ ಚಾಲಕ ಸುನೀಲ್ ಅವರು ಹೇಳ್ತಾ ಇದ್ರು ಅಂದರೆ ಹೇಗೆ ಘಟನೆ ಆಯಿತು ಅಂತ. ಸೊ ಮೇಲ್ಗಡೆಯಿಂದ ಕೆಳಗಡೆಗೆ ಲಾರಿ ಬಿದ್ದಿದೆ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು. ಸೊ ಕೆಳಗಡೆ ಆ ಟೈಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಮೇಲೆ ಲಾರಿ ಬಿದ್ದಿರೋದ್ರಿಂದ ಆತ ಬದುಕುಳಿಯೋ ಚಾನ್ಸೇ ಇರಲಿಲ್ಲ. ಆತನ ಸಾವಾಗಿದೆ. ಉಳಿದಂತೆ ಇಬ್ಬರಿಗೆ ಗಾಯಗಳಾಗಿದೆ ಅನ್ನೋ ತಿಳಿದು ಬರ್ತಾ ಇದೆ. ಆಮೇಲೆ ಇವ್ರ ಕಾರ್ನಲ್ಲೂ ಕೂಡ ಒಂದು ಫ್ಯಾಮಿಲಿ ಇತ್ತಂತೆ. ಅದೃಷ್ಟವಶಾತ್ ಅವ್ರಿಗೇನೂ ಆಗಿಲ್ಲ. ನೋಡಿ ಅಲ್ಲಿ ಕಾರು ಹೋಗಿ ನಿಂತಿರೋ ಪೊಸಿಷನ್ ನೋಡಿ. ಅಲ್ಲಿ ಅಕಸ್ಮಾತ್ ಕೆಳಗೆ ಬಿದ್ದಿದ್ರೆ ಆ ಕಾರ್ನಲ್ಲಿ ಇದ್ದವ್ರದ್ದು ಪರಿಸ್ಥಿತಿ ಅಂದಾಜು ಮಾಡ್ಕೊಳ್ಳೋದು ಕಷ್ಟ. ಹಿಂದೆ ಡಿಕ್ಕಿಯಿಂದ ಅವ್ರನ್ನೆಲ್ಲ ಆಚೆ ಕರ್ಕೊಂಡು ಬರೋ ಕೆಲಸ ಆಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಿಟಿ ಕಡೆ ಬರುವಂತಹ ಮಾರ್ಗದಲ್ಲಿ ಭೀಕರ ರಸ್ತೆ ಅಪಘಾತ ಒಂದು ಸಂಭವಿಸಿದೆ. ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿರುವಂತಹ ಘಟನೆ ನಡೆದಿರುವಂಥದ್ದು. ಕೊಡಗೇಳಿ ಫ್ಲೈಓವರ್ ಮೇಲೆ, ಏನು ಯಲಹಂಕದಿಂದ ಹೆಬ್ಬಾಳವರೆಗೂ ಫ್ಲೈಓವರ್ ಇದೆ. ಈ ಫ್ಲೈಓವರ್ ಮೇಲ್ಭಾಗದಲ್ಲಿ ನಡೆದಿರುವಂಥ ಅಪಘಾತ. ಈ ದೃಶ್ಯಗಳಲ್ಲಿ ಏನು ನೋಡ್ತಿದ್ದೀರಾ, ಇದು 12 ಚಕ್ರದ ಕಂಟೈನರ್ ಲಾರಿಯಲ್ಲಿ ಬೃಹತ್ ಗಾತ್ರದ ಕಲ್ಲುಗಳನ್ನು ಸಾಗಿಸಲಾಗ್ತಿತ್ತು. ನೋಡ್ತಿದ್ದೀರಾ ಮುಂಭಾಗದಲ್ಲಿ ಯಾವ ರೀತಿ ಜಖಮ್ ಆಗಿದೆ ಅಂತ.
ಟೈರ್ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಟೈರ್ ಕೂಡ ಯಾವ ರೀತಿ ಅಂದರೆ ಚಾಲಕನ ನಿಯಂತ್ರಣ ತಪ್ಪಿ ಲಾರಿಗೆ ಗುದ್ದಿರುವಂಥದ್ದು. ಅಪಘಾತದಲ್ಲಿ ಸರಣಿ ಅಪಘಾತ ಆಗಿರುವಂಥದ್ದು. ಫ್ಲೈಓವರ್ ಮೇಲ್ಭಾಗದಲ್ಲಿ ನಿಂತಿದ್ದಂತಹ ಕಸದ ಲಾರಿಗೆ ಈ ಕಂಟೈನರ್ ಅಂದರೆ ಲೋಡ್ ತುಂಬ್ಕೊ ಬರ್ತಿದ್ದಂಥ ಕಂಟೈನರ್ ಬಂದು ಗುದ್ದಂಥ ರಭಸಕ್ಕೆ ಮುಂಭಾಗದಲ್ಲಿ ಲಾರಿ ಸಂಪೂರ್ಣವಾಗಿ ಜಖಮ್ ಆಗಿರೋದು ಕಾಣಿಸ್ತಿರುವಂಥದ್ದು. ಈ ಅಪಘಾತದಲ್ಲಿ ಕಸದ ಲಾರಿಯ ಚಾಲಕ ಏನಿದ್ದ ಫಯಾಜ್ ಅಹಮದ್ ಅಂತ ಆತ ಮೃತಪಟ್ಟಿರುವಂಥದ್ದು. ಜೊತೆಗೆ ಕಸದ ಲಾರಿಯ ಕ್ಲೀನರ್ ಏನಿದ್ದ ಮರ್ಫಜ್ ಅಂತ ಮತ್ತೊಬ್ಬ ಕ್ಲೀನರ್ ಇದ್ದ, ಆತನಿಗೆ ತಲೆಗೆ ಏಟಾಗಿ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಈಗ ಮೃತದೇಹವನ್ನು MS ರಾಮಯ್ಯ ಶವಾಗಾರಕ್ಕೆ ರವಾನೆ ಮಾಡಿರುವಂಥದ್ದು. ಅಂದರೆ ಬೆಳಗ್ಗೆ ಮಧ್ಯರಾತ್ರಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ಟ್ರಾಫಿಕ್ ಸಮಸ್ಯೆ ಆಗಿಲ್ಲ. ಈಗ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಾಹನಗಳನ್ನು ತಂದು ತಮ್ಮ ಸ್ಟೇಷನ್ ಮುಂಭಾಗದಲ್ಲಿ ನಿಲ್ಲಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಮುಂಭಾಗದಲ್ಲಿ ಇನ್ನೊಂದು ಟಿಪ್ಪರ್ ಲಾರಿ ಕಸದ ಟಿಪ್ಪರ್ ಲಾರಿ ಕೂಡ ಇರುವಂಥದ್ದು. ಕಸದ ಲಾರಿ ಜೊತೆಗೆ ಬಂದಂತಹ ಅಂದರೆ ಟುವರ್ಡ್ಸ್ ಏರ್ಪೋರ್ಟ್ ಕಡೆಯಿಂದ ಕಲ್ಲುಗಳನ್ನು ಲೋಡ್ ಮಾಡ್ಕೊಂಡು ಬರ್ತಿದ್ದಂತಹ ಲಾರಿ ರಸ್ತೆಯಲ್ಲಿ ನಿಂತಿದ್ದಂತಹ ಕಸದ ಲಾರಿ, ಕೆಟ್ಟು ನಿಂತಿದ್ದಂಥ ಕಸದ ಲಾರಿಗೆ ಬಂದು ಟಚ್ ಮಾಡಿ ರಸ್ತೆ ಮಧ್ಯಕ್ಕೇನೆ ನಿಮಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ ಕಸದ ಲಾರಿ ಏನು ಕಾಣಿಸ್ತಿದೆ ಟಿಪ್ಪರು, ಆ ಟಿಪ್ಪರ್ ಲಾರಿ ಕೆಟ್ಟು ನಿಂತಿರುತ್ತೆ. ಆ ಕೆಟ್ಟು ನಿಂತಹ ಲಾರಿಗೆ ಈ ಕಲ್ಲಿನ ತುಂಬ್ಕೊ ಬರ್ತಿದ್ದಂತಹ 12 ಚಕ್ರದ ವಾಹನ ಬಂದು ಗುದ್ದಂಥ ರಭಸಕ್ಕೆ ಎರಡೂ ಲಾರಿಗಳು ರಸ್ತೆ ಮಧ್ಯದಲ್ಲಿ ಅಪ್ಸೆಟ್ ಆಗುತ್ತೆ. ಅದರಿಂದ ಬರ್ತಿದ್ದಂಥ ಒಂದು ಇಟಿಗ ಕಾರು ಸಿಕ್ಕಾಕೊಂಡು ಕಾರಿಗೂ ಸಣ್ಣ ಪುಟ್ಟ ಏಟುಗಳಾಗಿರುವಂಥದ್ದು, ಕಾರಿನ ಚಾಲಕನಿಗೂ ಪೆಟ್ಟಾಗಿರುವಂಥದ್ದು. ಸದ್ಯ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಮೃತದೇಹವನ್ನು ಶವಾಗಾರಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ತನಿಖೆನ ಮುಂದುವರಿಸ್ತಿದ್ದಾರೆ. ಇದು ಭೀಕರ ರಸ್ತೆ ಅಪಘಾತ ಆಗಿರುವಂತಹ ದೃಶ್ಯಗಳು. ಲಾರಿ ಸಂಪೂರ್ಣವಾಗಿ ಎರಡೂ ಲಾರಿಗಳು ಸಂಪೂರ್ಣವಾಗಿ ಜಖಮ್ ಆಗಿದೆ. ಒಬ್ಬ ವ್ಯಕ್ತಿ ಈ ಅಪಘಾತದಲ್ಲಿ ಮೃತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.